ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಒಳ್ಳೆ ಹೆಲ್ದಿ ರೆಸಿಪಿ ರಾಗಿ ಸೂಪ್ ಮಾಡ್ತಾ ಇದ್ದೀನಿ. ಸೊ ರಾಗಿನ ನಾವು ಕನ್ಸಿಸ್ಟೆಂಟಾಗಿ ಸೇವನೆ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಒಂದು, ಅದರಲ್ಲಿ ನಾರಿನಾಂಶ ಹೆಚ್ಚಿಗಿರೋದ್ರಿಂದ ಬೇಗ ಡೈಜೆಷನ್ ಆಗುತ್ತೆ. ಅಷ್ಟೇ ಅಲ್ಲ, ನಾವು ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ರಾಗಿನ ನಾವು ರೆಗ್ಯುಲರ್ ಆಗಿ ಸೇವನೆ ಮಾಡ್ತಾ ಬಂದರೆ ನಮ್ಮ ವೆಯ್ಟ್ ಲಾಸ್ ಕೂಡ ಅದು ಹೆಲ್ಪ್ ಆಗುತ್ತೆ, ಸಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಗಟ್ ಹೆಲ್ತ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಸೊ ಬನ್ನಿ ಇವತ್ತು ಈ ರಾಗಿ ಸೂಪ್ನ ಹೇಗೆ ಮಾಡೋದಂತ ನೋಡೋಣ. ರಾಗಿ ಸೂಪ್ನ ನಾನಿಲ್ಲಿ ಇವತ್ತು ರಾಗಿ ಹಿಟ್ಟಿನ ಜೊತೆಗೆ ಕೆಲವೊಂದು ವೆಜ್ಜಸ್ ಕೂಡ ಹಾಕ್ತಾ ಇದ್ದೀನಿ. ಇದು ಸೂಪ್ ಇರೋದ್ರಿಂದ ವೆಜ್ಜಸ್ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಮೊದಲು ಅರ್ಧ ಕಪ್ಪು ರಾಗಿ ಹಿಟ್ಟನ್ನು ತಗೊಂಡು 1 ಕಪ್ ನೀರು ಹಾಕೋತಾ ಇದ್ದೀನಿ. ಆ ಕಪ್ಪಲ್ಲಿ ಅರ್ಧ ಕಪ್ ರಾಗಿ ಹಿಟ್ಟು ತಗೊಂಡು 1 ಕಪ್ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಫಸ್ಟಿಗೆ. ಈಗ ರಾಗಿನ ಚೆನ್ನಾಗಿ ಕಲಿಸ್ಬಿಟ್ಟು ಸೈಡ್ಗೆ ಇಟ್ಕೊಂಡು ವೆಜಿಟೇಬಲ್ಸ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಈ ಟೈಮಲ್ಲಿ ನೀವೇನೆಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋತೀರೋ ಸೂಪಿಗೆ ಆ ಥರದ್ದೆಲ್ಲ ಇನ್ಕ್ಲೂಡ್ ಮಾಡ್ಕೋಬೋದು. ಈಗ ಒಂದು ಅಗಲವಾದ ಬಾಣಲಿಗೆ ನಾನಿಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕಿ ಇದಕ್ಕೆ 1 ತುಂಡು ಚಕ್ಕೆ ಹಾಕ್ತೀನಿ. ಒಂದು ಚಿಕ್ಕ ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ. ಚಕ್ಕೆ ಕೂಡ ನಮ್ಮ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಇದಕ್ಕೆ ಒಂದು 5 ಇಲ್ಕು ಬೆಳ್ಳುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚು ಶುಂಠಿ ಮತ್ತು 2 ಹಸಿಮೆಣಸಿನ್ಕಾಯಿ ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ಕಡಿಮೆ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ಯಾವುದೇ ತರಕಾರಿನೇ ಆಗಲಿ ಏನೇ ಆಗಲಿ ಓವರ್ ಕುಕ್ ಮಾಡಬಾರ್ದು, ತುಂಬ ಬೇಯಿಸ್ಕೋಬಾರ್ದು. ಇದು ಸೂಪ್ ಇರೋದ್ರಿಂದ ನಾವು ಸೂಪ್ ಕುಡಿತಾ ಇರುವಾಗ ನಮ್ಮ ಬಾಯಲ್ಲಿ ತರಕಾರಿ ಸಿಗಬೇಕು, ಅದು ಕ್ರಂಚಿಯಾಗಿರಬೇಕು, ಆ ಥರ ಬೇಯಿಸ್ಕೋಬೇಕು. ಈಗ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಕ್ಯಾರೆಟ್ ಹಾಕೋತೀನಿ, ಸಣ್ಣಗೆ ಹೆಚ್ಚಿರೋಂಥ ಕ್ಯಾರೆಟ್. ಹಾಗೆ ಒಂದು 5 ಬೀನ್ಸ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಆ 5 ಬೀನ್ಸ್ನು ಸಹ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಇದು ಸೂಪ್ ಇರೋದ್ರಿಂದ ನಾನಿಲ್ಲಿ ಒಂದು 3 ಸ್ಪೂನಷ್ಟು ಸ್ವೀಟ್ ಕಾರ್ನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಸೂಪ್ಗೆ ಏನೆಲ್ಲ ಹಾಕೋತೀವಿ ಅದೇ ಥರ ತರಕಾರಿನ ಇಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ಹಸಿ ಬಟಾಣಿನ ಹಾಕ್ಕೋತಾ ಇದ್ದೀನಿ. ಹಸಿ ಬಟಾಣಿ ಹಾಕಿ ಇದನ್ನು ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ ತರಕಾರಿನ ಯಾವತ್ತೂ ಓವರ್ ಕುಕ್ ಮಾಡಬಾರ್ದು. ಸೂಪಿಗೆ ಕ್ರಂಚಿ ಆಗಿರಬೇಕು. ಅದು ನಾವು ಸೂಪ್ ಕುಡಿತಾ ಇರಬೇಕಾದ್ರೆ ಅದು ನಮಗೆ ಬಾಯಲ್ಲಿ ಸಿಗಬೇಕು ತಿನ್ನೋಕ್ಕೆ, ಆ ಥರ ಇರಬೇಕು ತರಕಾರಿ. ಸೊ ಇಲ್ಲಿ ನಾನು ಒಂದು 2 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನು ಉಪ್ಪು ಹಾಕೋತೀನಿ. ಈ ತರಕಾರಿಗೆ ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಬೇಕಾದರೆ ಆಮೇಲೆ ಇನ್ನೂ ಹೆಚ್ಚಿಗೆ ಆ್ಯಡ್ ಮಾಡ್ಕೋಬೋದು ನಾವು. ಉಪ್ಪನ್ನು ಹಾಕಿ ಮತ್ತೆ ಹಾಗೆ ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ನಾನು ಯಾವ ಕಪ್ಪಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೆ ಆ ಕಪ್ಪಲ್ಲಿ 4 ಕಪ್ಪು ನೀರು ಆ್ಯಡ್ ಮಾಡ್ಕೋತೀನಿ. ಇವಾಗ ಇದಕ್ಕೆ ರಾಗಿ ಹಿಟ್ಟು ಕಲಸೋಕ್ಕೆ ಅರ್ಧ ಕಪ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ರಾಗಿ ಹಿಟ್ಟಿಗೆ 1 ಕಪ್ ನೀರು ಹಾಕಿದ್ದೆ. ಈಗ ಇಲ್ಲಿ ನಾನು 4 ಕಪ್ಪು ನೀರು ಆ್ಯಡ್ ಮಾಡ್ಕೋತೀನಿ. ನೀರು ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ತಿರುಗಿಸ್ಬಿಟ್ಟು ಬೇಯಕ್ಕೆ ಬಿಡಬೇಕು. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ. ನಾನು ಆಗಲೇ ಹೇಳಿದಾಗೆ ಇದು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ರಿಗೂ ರಾಗಿ ತುಂಬ ಒಳ್ಳೆಯದು ಹೆಲ್ತಿಗೆ. ನಮ್ಮ ಮೂಳೆಗಳಿಗೆ ಅದು ಕ್ಯಾಲ್ಶಿಯಂ ಹೆಚ್ಚಿರೋದ್ರಿಂದ ನಮ್ಮ ಮೂಳೆಗಳಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ. ಮೂಳೆಗಳಿಗೂ ಒಳ್ಳೆಯದು, ಮೂಳೆಗೆ ಅದು ಕ್ಯಾಲ್ಶಿಯಂ ಅಂಶ ಕೊಡುತ್ತೆ. ಜೊತೆಗೆ ಇದರಲ್ಲಿ ತರಕಾರಿ ಕೂಡ ಇರೋದ್ರಿಂದ ಇದರಲ್ಲಿ ವೈಟಮಿನ್ಸ್ ಕೂಡ ಇರುತ್ತೆ. ಈ ಟೈಮಲ್ಲಿ ನಾನೊಂದು ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ ಆ್ಯಡ್ ಮಾಡ್ಕೋತೀನಿ. ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಈಗ ನೋಡಿ ಒಂದು ಸೂಪ್ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ. ಅದು ಚೆನ್ನಾಗಿ ತರಕಾರಿ ಎಲ್ಲ ಬೆಂದು ನೀರಿಗೆ ಅದರದ್ದು ಫ್ಲೇವರ್ ಎಲ್ಲ ಬಿಟ್ಟಿರುತ್ತೆ. ಈ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ಕಲಸಿಟ್ಕೊಂಡಿರೋ ಅಂಥ ರಾಗಿ ಹಿಟ್ಟೇನಿದೆ
ಆ ರಾಗಿ ಹಿಟ್ಟನ್ನು ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಕೋಬೇಕು. ರಾಗಿ ಹಿಟ್ಟನ್ನು ಅದರಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ 1-2 ನಿಮಿಷಗಳ ಕಾಲ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಅದನ್ನು. ನೀರನ್ನು ನೋಡ್ಕೊಳ್ಳಿ. ಮಿಕ್ಸ್ ಮಾಡಿದಾಗ ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಉಪ್ಪು ಅಷ್ಟೇ, ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಏನಾದರೂ ಕಡಿಮೆ ಇತ್ತಂತ ಹೇಳಿದರೆ ಆ್ಯಡ್ ಮಾಡ್ಕೋಬೋದು. ನಾನು ಒಂದು 5 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಸಿ ಅದನ್ನು ಕುಕ್ ಮಾಡಿದ್ದೀನಿ. ಈಗ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಸೊ ಈ ಸೂಪಲ್ಲಿ ಉಪ್ಪು, ಖಾರ, ಹುಳಿ ಎಲ್ಲ ಇರುತ್ತೆ. ಜ್ವರ ಬಂದಾಗ ಕೂಡ ಇದನ್ನು ನೀವು ಸೂಪ್ನ ತಿನ್ಬೋದು. ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಮೇಲ್ಗಡೆ ಇದನ್ನು ಗಾರ್ನಿಷ್ ಮಾಡ್ಬೋದು. ನನಗೆ ಇವತ್ತು ಸ್ಪ್ರಿಂಗ್ ಆನಿಯನ್ ಇರಲಿಲ್ಲ, ನಾನು ಅದಕ್ಕೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಜ್ವರ ಬಂದಾಗ ಕೂಡ ಬಾಯಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಊಟ ಮಾಡೋಕ್ಕಾಗದೇ ಇದ್ದಾಗ. ಇದನ್ನು 1 ಕಪ್ ಕುಡಿದ್ರೆ ಹಸಿವನ್ನು ಕಡಿಮೆ ಮಾಡುತ್ತೆ. ನಾನೀಗ ಇದನ್ನು ಕಪ್ಪಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ, ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಅದನ್ನು ಇದು ನೀರನ್ನು ಆ್ಯಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದನ್ನು ಖಂಡಿತ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.